ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗೋ ಈಗೋ 3 ತಿಂಗಳು ಕಳೆದೇ ಹೋಯ್ತು. ಬಿಗ್ ಬಾಸ್ ಕೊನೆಗೂ ಮುಗಿದೇ ಹೋಯ್ತು. ನಮ್ಮ ಜನಗಳು ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಅನ್ನು ಹಚ್ಚಿಕೊಂಡಿದ್ದರೆಂದರೆ, ಏನಾದರೂ ಗಿಲ್ಲಿ ಗೆಲ್ಲಲಿಲ್ಲ ಅಂದರೆ ಬಿಗ್ ಬಾಸ್ ಮನೆಯನ್ನೇ ಒಡೆದಾಕ್ತೀವಿ, ಇಲ್ಲ ಇನ್ನು ಮುಂದಿನ ಸಲ ಬಿಗ್ ಬಾಸ್ ನಡೆಸಲು ಬಿಡೋದೇ ಇಲ್ಲ, ಬಿಗ್ ಬಾಸ್ ಅನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತೆಲ್ಲ ಎದುರಿಸ್ತಿದ್ರು. ಜನಗಳ ಆಸೆಯಂತೆಯೇ ಈಗ ಗಿಲ್ಲಿ ಗೆದ್ದಿದ್ದಾನೆ. ನಮ್ಮ ಜನಗಳು ಕೂಡ ಸುಮ್ಮನೆ ಇಷ್ಟಪಡಲಿಲ್ಲ ಈತನನ್ನು. ಈತನಲ್ಲಿ ಇರುವ ಟ್ಯಾಲೆಂಟ್, ಈತನಲ್ಲಿ ಇರುವ ಪ್ರತಿಭೆ ಪ್ರತಿಯೊಂದನ್ನು ಗುರುತಿಸಿಯೇ ನಮ್ಮ ಜನಗಳು ಇಷ್ಟಪಟ್ಟಿದ್ದು. ಇಲ್ಲಿ ಮಂಡ್ಯನವನಾಗಿದ್ದ ಕಾರಣ ಆತನಲ್ಲಿರುವ ಗತ್ತು, ಕಲೆ, ಆತ ಮಾತನಾಡುವ ರೀತಿ ಜನಗಳಿಗೆ ಬೇಗ ತಲುಪಿತು. ನಮ್ಮ ಜನಗಳ ಆಶೆಯಂತೆಯೇ ಈಗ ಗಿಲ್ಲಿ ವಿನ್ನರ್ ಆಗಿದ್ದಾನೆ. ವಿನ್ನರ್ ಆಗಿರುವ ಗಿಲ್ಲಿಗೆ 50 ಲಕ್ಷ ದುಡ್ಡು, ಕಾರು, ಅದೇ ರೀತಿ ಕಿಚ್ಚ ಸುದೀಪ್ ಸರ್ ಕೂಡ 10 ಲಕ್ಷ ಕೂಡ ಕೊಟ್ಟಿದ್ದಾರೆ. ಅಯ್ಯೋ ಬಿಡಪ್ಪ, ಗಿಲ್ಲಿ ಸೆಟಲ್ ಆದ, 1 ಕೋಟಿ ಇಲ್ಲೇ ಸಿಕ್ಬಿಡ್ತು ಅವನಿಗೆ ಅಂತ ಎಲ್ಲರೂ ಅಂದ್ಕೊಳ್ತಿರ್ಬೋದು. ಅದೇ ನಾವು ಅಂದುಕೊಳ್ಳುವ ಮೊದಲ ತಪ್ಪು. ನಮ್ಮ ಭಾರತದಲ್ಲಿ ಎಷ್ಟು ಟ್ಯಾಕ್ಸ್ ಇದೆ, ನಾವು ತೆಗೆದುಕೊಳ್ಳುವ ದುಡ್ಡಿಗೆ ಎಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ ಅನ್ನೋದೇ ಮರೆತು ಬಿಡ್ತಾರೆ. ಓಹೋ, ಇವನಿಗೆ 100% 50 ಲಕ್ಷ ದುಡ್ಡು ಸಿಕ್ಬಿಡುತ್ತೆ, ಕಾರು ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ ಹೊರತು ಅಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಾಗುತ್ತೆ ಅಂತ ಯೋಚನೆ ಮಾಡೋದಿಲ್ಲ. ನಾನು ಈಗ ಹೇಳುವ ಟ್ಯಾಕ್ಸ್ ರೀತಿಯನ್ನು ಕೇಳಿದರೆ, ಅಯ್ಯೋ ಗಿಲ್ಲಿಗೆ ಇಷ್ಟೇ ದುಡ್ಡ ಸಿಗೋದು ಅಂತ ಅಂದುಕೊಳ್ತೀರಾ? ಹೌದು, ಗಿಲ್ಲಿಗೆ ಸಿಗೋದೆ ಅದರಲ್ಲಿ ಅರ್ಧ ಭಾಗ, ಅಂದರೆ ಸ್ವಲ್ಪ ಮುಕ್ಕಾಲು ಭಾಗ ಅಂತಲೇ ಹೇಳ್ಬೋದು. ಅದು ಯಾವ ಕಾರಣಕ್ಕೆ ಟ್ಯಾಕ್ಸ್ ಕಟ್ಟಾಗುತ್ತೆ, ಎಷ್ಟು ಸಿಗುತ್ತೆ ಗಿಲ್ಲಿಗೆ ಅಂತ ನಾನೀಗ ಹೇಳ್ತೀನಿ ಬನ್ನಿ. ಬಿಗ್ ಬಾಸ್ ರವರು 50 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಗಿಲ್ಲಿಗೆ ಬ್ಯಾಂಕಿಗೆ ಬರೋದು ಎಷ್ಟು ಅಂದರೆ, ಮೊದಲಿಗೆ ಬೇಸಿಕ್ ಟ್ಯಾಕ್ಸ್ ಅಂತ 30% ಕಟ್ಟಾಗುತ್ತೆ. ಅಂದರೆ ಬೇಸಿಕ್ ಟ್ಯಾಕ್ಸ್ 30% ಅಂದರೆ 15 ಲಕ್ಷ ಅಲ್ಲಿಯೇ ಕಟ್ಟಾಗುತ್ತೆ. ಅದರಲ್ಲಿಯೂ ಸರ್ ಚಾರ್ಜ್ ಅಂತ ಹಾಕ್ತಾರೆ 10%. ಅದರಲ್ಲಿ 50 ಲಕ್ಷ ಮೀರಿದ್ರೆ ಅದು ಸರ್ಫೇಸ್ ಅಂತ 1.5 ಲಕ್ಷ ಅಲ್ಲೂ ಕೂಡ ಮತ್ತೆ ಕಟ್ಟಾಗುತ್ತೆ. ಈಗ ಒಟ್ಟು 16,50,000 ಕಟ್ಟಾಯಿತು ಟ್ಯಾಕ್ಸು. ಅದೇ ರೀತಿ ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಅಂತ 4% ಕಟ್ಟಾಗುತ್ತೆ. ಅದರಲ್ಲಿ 66,000 ಹೋಗುತ್ತೆ. ಈಗ ಟೋಟಲ್ ಗಿಲ್ಲಿಗೆ 34.32% ಟ್ಯಾಕ್ಸ್ ಕಟ್ಟಾಗುತ್ತೆ. ಅಂದರೆ 17,16,000 ರೂಪಾಯಿ ಕೂಡ ಗಿಲ್ಲಿಗೆ ಟ್ಯಾಕ್ಸ್ ಕಟ್ಟಾಗಿ ಇನ್ನು ಅವರಿಗೆ ಉಳಿಯುವ ಹಣ ಎಷ್ಟೆಂದರೆ 32,84,000 ರೂಪಾಯಿಗಳು ಗಿಲ್ಲಿಗೆ ಕೈಗೆ ಬಂದು ಸೇರುತ್ತೆ ಅಂತಲೇ ಹೇಳಬಹುದು. ನಮ್ಮ ಜನಗಳು ಅಂದುಕೊಳ್ತಾರೆ, ಓಹೋ ಇವನಿಗೆ 50 ಲಕ್ಷ ಸಿಕ್ಕೇ ಬಿಡ್ತು ಅಂತ. ಇಲ್ಲ, ಅದಕ್ಕೋಸ್ಕರನೇ ಸುದೀಪ್ ಸರ್ ಕೂಡ ಇಷ್ಟೊಂದು ಟ್ಯಾಕ್ಸ್ ಕಟ್ಟಾಗುತ್ತೆ, ಅವನಿಗೆ ಸಿಗೋದೆ 32,84,000 ಅಂತಾನೆ ಈಗ ಸುದೀಪ್ ಸರ್ ಅವನಿಗೆ 10 ಲಕ್ಷ ಎಕ್ಸ್ಟ್ರಾ ಕೊಡ್ತಾ ಇರೋದು. ತುಂಬ ಜನ ಗಿಲ್ಲಿ ಫ್ಯಾನ್ಸ್ ಸುದೀಪ್ ಸರ್ನ ತುಂಬ ಕೆಟ್ಟದಾಗಿ ಬಿಂಬಿಸಿದ್ರಿ. ಅದೇ ರೀತಿ ಕಿಚ್ಚನ ಚಪ್ಪಳೆ ಯಾರೋ ಒಬ್ಬ ಸದಸ್ಯನಿಗೆ ಕೊಟ್ಟರು ಅಂತ ಕಿಚ್ಚ ಸರ್ನ ಎಷ್ಟು ಕೆಟ್ಟದಾಗಿ ಕಮೆಂಟ್ ಬಾಕ್ಸದಲ್ಲಿ ನೀವೆಲ್ಲ ಬೈದ್ರಿ ಅಂದರೆ ಹೇಳಕ್ಕಾಗೋದಿಲ್ಲ. ಈಗ ಗೊತ್ತಾಯ್ತಾ, ಅವರಿಗೂ ಒಂದು ಮನಸ್ಸಿರುತ್ತೆ, ಅವರು ಯಾರಿಗೂ ಕೆಟ್ಟದನ್ನು ಬಯಸಿದ್ದಿಲ್ಲ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳಿಗೆ ಎಲ್ಲೋ ಒಂದು ಸ್ವಲ್ಪ ಬೈದ್ರು ಅಥವಾ ನೋವಾಯಿತು ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಈ ರೀತಿ ಹೀಯಾಳಿಸೋದು ಸರಿಯಲ್ಲ. ನನ್ನ ಪ್ರಕಾರ ಗಿಲ್ಲಿ ಕಂಡರೆ ಸುದೀಪ್ ಸರ್ ಕೂಡ ಇಷ್ಟ. ಇನ್ನು ಸುದೀಪ್ ಸರ್ ಕೂಡ ಗಿಲ್ಲಿಯನ್ನು ಅವರ ಫಿಲ್ಮ್ಗಳಿಗೆ ಹಾಕೊಂಡು ಮಾಡೇ ಮಾಡ್ತಾರೆ. ಇನ್ನು ಗಿಲ್ಲಿಗೆ ಕೊಡುವ ಕಾರ್ ಬಗ್ಗೆ ಮಾತನಾಡುವುದಾದರೆ, ಗಿಲ್ಲಿಗೆ ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 5 ತಿಂಗಳಾದ್ಮೇಲೂ ಕಾರ್ ಕೊಡ್ಬೋದು, ಇಲ್ಲ 6 ತಿಂಗಳಾದ್ಮೇಲೂ ಕಾರ್ ಕೊಡ್ಬೋದು. ಈಗಲೇ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರಿಗೆ ಗಿಲ್ಲಿ ಗೆದ್ದದ್ದು ಖುಷಿ ಆಯಿತು, ಇಲ್ಲ ರಕ್ಷಿತಾ ಗೆಲ್ಲಬೇಕಿತ್ತು, ಇಲ್ಲ ಅಶ್ವಿನಿ ಅವ್ರು ಗೆಲ್ಲಬೇಕಿತ್ತು ಅಂತ ಯಾರ ಮನಸ್ಸಲ್ಲಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ಮಾತು ನಮಗೂ ತಿಳಿಯಲಿ. ಹಾಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.